ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣ್ ಅಕಾಡೆಮಿ. ಫ್ರೆಂಡ್ಸ್, ಮಾರ್ಚ್ 7ನೇ ತಾರೀಕು ಸಂಜೆಯ ವೇಳೆಗೆ KEA 670 ವಿವಿಧ ಮಂಡಳಿಯ ಹುದ್ದೆಗಳ ಫಲಿತಾಂಶವನ್ನು ಪ್ರಕಟಣೆ ಮಾಡಿತು. ನಾವು ಈ ವಿಡಿಯೋದಲ್ಲಿ FDA, SDA, ವೆಲ್ಫೇರ್ ಆಫೀಸರ್ ಮತ್ತು ಫೀಲ್ಡ್ ಇನ್ಸ್ಪೆಕ್ಟರ್ನ ಎಕ್ಸ್ಪೆಕ್ಟೆಡ್ ಕಟ್ ಆಫ್ನ ಡಿಸ್ಕಸ್ ಮಾಡೋಣ. ಎಷ್ಟು ಮಾರ್ಕ್ಸನ್ನು ತೆಗೆದುಕೊಂಡ ವಿದ್ಯಾರ್ಥಿ ಸೆಲೆಕ್ಟ್ ಆಗ್ತಾರೆ ಮತ್ತು 1:2 ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಹೆಸರು ಬರಬೇಕಂದ್ರೆ ಎಷ್ಟು ಮಾರ್ಕ್ಸನ್ನು ಪಡೆದಿರಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಯೋಣ. ಫ್ರೆಂಡ್ಸ್, ಕಟ್ ಆಫನ್ನು ತಿಳಿಯಬೇಕು ಅಂದರೆ ಮೊದಲು ಎಷ್ಟು ಹುದ್ದೆಗಳು ಖಾಲಿ ಇದ್ವು ಮತ್ತು ಯಾವ ಕೆಟಗರಿಗೆ ಎಷ್ಟು ಹುದ್ದೆನ ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ತಿಳ್ಕೊಬೇಕಾಗತ್ತೆ. ಫ್ರೆಂಡ್ಸ್, 4 ವಿವಿಧ ಮಂಡಳಿಯಲ್ಲಿ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ 674. ಈ 674 ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದವರ ಸಂಖ್ಯೆ 5,35,000 ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅದರಲ್ಲಿ 28/10/2023 ನಡೆದ FDA ಎಕ್ಸಾಮಲ್ಲಿ ಹಾಜರಿದ್ದ ಅಭ್ಯರ್ಥಿಗಳ ಸಂಖ್ಯೆ 1,20,000 ಜನ. ಹಾಗೆ 29/10/2023 ನಡೆದ SDA ಎಕ್ಸಾಮ್ನಲ್ಲಿ ಹಾಜರಿದ್ದ ಅಭ್ಯರ್ಥಿಗಳ ಸಂಖ್ಯೆ 3,10,000 ಜನ. ಈಗ ನಾವು ಮೊದಲನೇದಾಗಿ SDA ಎಷ್ಟು ಹುದ್ದೆಗಳಿದ್ವು, ಯಾವ ಕೆಟಗರಿಗೆ ಎಷ್ಟು ಹುದ್ದೆನ ಕೊಟ್ಟಿದ್ದಾರೆ ಅನ್ನೋದನ್ನು ನೋಡೋಣ. ಫ್ರೆಂಡ್ಸ್, ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ನಿಯಮಿತ ಬೆಂಗಳೂರಿನಲ್ಲಿ ಅತಿ ಹೆಚ್ಚು SDA ಹುದ್ದೆಗಳು ಖಾಲಿ ಇದ್ವು. ಒಟ್ಟು 263 ಹುದ್ದೆಗಳು ಖಾಲಿ ಇದ್ವು. ಅದರಲ್ಲಿ ಉಳಿದ ಮೂಲ ವೃಂದ ಅಂದರೆ ನಾನ್ HK ಸೈಡಲ್ಲಿ 244 ಹುದ್ದೆಗಳನ್ನು ಕೊಟ್ಟಿದ್ದಾರೆ ಮತ್ತು ಕಲ್ಯಾಣ ಕರ್ನಾಟಕ ವೃಂದದಲ್ಲಿ 19 ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಬನ್ನಿ ಈ ಹುದ್ದೆಗಳನ್ನು ಹೇಗೆ ಕ್ಯಾಟಗರಿ ವೈಸ್ ಡಿವೈಡ್ ಮಾಡಿದ್ದಾರೆ ಅನ್ನೋದನ್ನು ನೋಡೋಣ. ನಾನ್ HK ಸೈಡಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ 108 ಹುದ್ದೆಗಳು, ಪರಿಶಿಷ್ಟ ಜಾತಿಗೆ 41 ಹುದ್ದೆಗಳು, ಪರಿಶಿಷ್ಟ ಪಂಗಡಕ್ಕೆ 18 ಹುದ್ದೆಗಳು, ಪ್ರವರ್ಗ 1 ಅಭ್ಯರ್ಥಿಗಳಿಗೆ 10 ಹುದ್ದೆಗಳು, ಪ್ರವರ್ಗ 2A ಅಭ್ಯರ್ಥಿಗಳಿಗೆ 36 ಹುದ್ದೆಗಳು, ಪ್ರವರ್ಗ 2B ಅಭ್ಯರ್ಥಿಗಳಿಗೆ 10 ಹುದ್ದೆಗಳು, ಹಾಗೆ 3A ಅಭ್ಯರ್ಥಿಗಳಿಗೆ 9 ಹುದ್ದೆಗಳು, 3B ಅಭ್ಯರ್ಥಿಗಳಿಗೆ 12 ಹುದ್ದೆಗಳು. ಒಟ್ಟು 244 ಹುದ್ದೆಗಳನ್ನು ಕೆಟಗರಿ ವೈಸ್ ವರ್ಗೀಕರಣವನ್ನು ಮಾಡಿದ್ದಾರೆ. ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ 19 ಹುದ್ದೆಗಳನ್ನು ನೀಡಲಾಗಿತ್ತು. ಆ 19 ಹುದ್ದೆಗಳಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ 8 ಹುದ್ದೆಗಳು, ಪರಿಶಿಷ್ಟ ಜಾತಿಗೆ 3 ಹುದ್ದೆಗಳು, ಪರಿಶಿಷ್ಟ ಪಂಗಡಕ್ಕೆ 2 ಹುದ್ದೆಗಳು, ಪ್ರವರ್ಗ 1 ಅಭ್ಯರ್ಥಿಗಳಿಗೆ 1 ಹುದ್ದೆಗಳು, ಪ್ರವರ್ಗ 2A ಅಭ್ಯರ್ಥಿಗಳಿಗೆ 2 ಹುದ್ದೆಗಳು ಮತ್ತು ಪ್ರವರ್ಗ 2B, 3B, 3A ಅಭ್ಯರ್ಥಿಗಳಿಗೆ ತಲಾ 1 ಹುದ್ದೆಗಳನ್ನು ನೀಡಲಾಗಿದೆ. ಮತ್ತೊಂದು ಅತಿ ಹೆಚ್ಚು SDA ಪೋಸ್ಟ್ಗಳು ಖಾಲಿ ಇರುವಂಥ ಇಲಾಖೆ ಕರ್ನಾಟಕ ಕಟ್ಟಡ ಮತ್ತು ಇದರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಬೆಂಗಳೂರು. ಇದರಲ್ಲಿ ಒಟ್ಟು ನಾನ್ HK ಮತ್ತು HK ಅಭ್ಯರ್ಥಿಗಳಿಗೆ ಸೇರಿ 100 ಹುದ್ದೆಗಳು ಖಾಲಿ ಇದ್ವು. ಆ 100 ಹುದ್ದೆಗಳನ್ನು ಹೇಗೆ ಕ್ಯಾಟಗರಿ ವೈಸ್ ಡಿವೈಡ್ ಮಾಡಿದ್ದಾರೆ ಅನ್ನೋದನ್ನ ನೀವು ಸ್ಕ್ರೀನಲ್ಲಿ ನೋಡ್ಬೋದು. ವಿಡಿಯೋನ ಪಾಸ್ ಮಾಡಿ ನೋಡ್ಕೊಳ್ಳಿ. ನಾನೀಗ ಈ ಎಷ್ಟು SDA ಹುದ್ದೆಗಳನ್ನು ನೋಡಿ ಹಾಗೆ ಕ್ಯಾಟಗರಿ ವೈಸ್ ಯಾವ ಥರ ಡಿವೈಡ್ ಮಾಡಿದ್ದಾರೆ ಅನ್ನೋದನ್ನು ನೋಡಿಕೊಂಡು ಎಕ್ಸ್ಪೆಕ್ಟೆಡ್ ಕಟ್ ಆಫ್ನ ಹೇಳ್ತೀನಿ. ನಾನು ಹೇಳೋವಂಥ ಕಟ್ ಆಫ್ ಅದೇ ಫೈನಲ್ ಆಗಿರಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಅಷ್ಟೇ ಆಗಿರುತ್ತೆ. ಬನ್ನಿ ಕಟ್ ಆಫನ್ನು ನೋಡೋಣ. ಮೊದಲನೇದಾಗಿ GM ಸಾಮಾನ್ಯ ಅಭ್ಯರ್ಥಿಗಳು. ಸಾಮಾನ್ಯ ಅಭ್ಯರ್ಥಿಗಳಲ್ಲಿ ಯಾವುದೇ ರಿಸರ್ವೇಷನ್ ಇಲ್ಲದೇ ಇರುವಂಥ ಅಭ್ಯರ್ಥಿಗೆ 145ರಿಂದ 150ವರೆಗೂ ಕಟ್ ಆಫ್ ನಿಲ್ಲುತ್ತೆ. GM ವುಮೆನ್ 120ರಿಂದ 123, GM ರೂರಲ್ 130, GM ಕನ್ನಡ ಮೀಡಿಯಂ 136ರಿಂದ 138. ತುಂಬ ವಿದ್ಯಾರ್ಥಿಗಳು ನನ್ನ ಹತ್ರ ಕನ್ನಡ ಮೀಡಿಯಂ ಇದೆ, ಕಡಿಮೆ ಮಾರ್ಕ್ಸ್ ತೊಗೊಂಡ್ರು ಸೆಲೆಕ್ಟ್ ಆಗ್ತೀನಿ ಅಂದ್ಕೊತಾರೆ. ಆದರೆ ಕನ್ನಡ ಮೀಡಿಯಮ್ಗೆ ಕಡಿಮೆ ಕಟ್ ಆಫ್ನ ಕೊಡೋದಿಲ್ಲ. ಸಾಮಾನ್ಯ ಅಭ್ಯರ್ಥಿಗೆ ಎಷ್ಟು ಕಟ್ ಆಫ್ ಇರುತ್ತಲ್ಲ ಅದಕ್ಕಿಂತ 1 ಮಾರ್ಕ್ಸ್ 2 ಮಾರ್ಕ್ಸ್ ಅಷ್ಟೇ ಡಿಫ್ರೆಂಟ್ ಇರುತ್ತೆ. ನೆಕ್ಸ್ಟ್ GM ಎಕ್ಸ್ ಸರ್ವಿಸ್ ಮ್ಯಾನ್ 110ರಿಂದ 115. ನೆಕ್ಸ್ಟ್ ಈಗ ಪರಿಶಿಷ್ಟ ಜಾತಿ ಅಂದರೆ SC ಇತರೆ ಅಭ್ಯರ್ಥಿಗಳಿಗೆ 132ರಿಂದ 135, SC ವುಮೆನ್ 110ರಿಂದ 115, SC ರೂರಲ್ 128ರಿಂದ 130, SC ಕನ್ನಡ ಮೀಡಿಯಂ 130ರಿಂದ 135. ಹಾಗೆ ಇಲ್ಲಿ ಇನ್ನೊಂದು ಆ್ಯಡ್ ಮಾಡ್ಕೊಳ್ಳಿ, SC ಎಕ್ಸ್ ಸರ್ವಿಸ್ ಮ್ಯಾನ್ 120ರಿಂದ 125. SC ಕ್ಯಾಟಗರಿ ಮುಗೀತು. ಈಗ ST ಕ್ಯಾಟಗರಿ ಪರಿಶಿಷ್ಟ ಪಂಗಡ ಇತರ ಅಭ್ಯರ್ಥಿಗಳಿಗೆ 130ರಿಂದ 135, ST ವುಮೆನ್ 105ರಿಂದ 110, ST ರೂರಲ್ 125ರಿಂದ 130, ST ಕನ್ನಡ ಮೀಡಿಯಂ 128ರಿಂದ 130. ಹಾಗೆ ಇಲ್ಲೊಂದು ಕೂಡ ಆ್ಯಡ್ ಮಾಡ್ಕೊಳ್ಳಿ, ST ಎಕ್ಸ್ ಸರ್ವಿಸ್ ಮ್ಯಾನ್ 123ರಿಂದ 125. ಸೊ ಐ ಹೋಪ್ ಸಾಮಾನ್ಯ ಅಭ್ಯರ್ಥಿ SC ಮತ್ತು ST ಅಭ್ಯರ್ಥಿಗಳಿಗೆ ಅರ್ಥ ಆಯಿತು ಅಂದ್ಕೊತೀನಿ. ನೆಕ್ಸ್ಟ್ ಕ್ಯಾಟಗರಿ 1 ಇದರ ಅಭ್ಯರ್ಥಿ 135ರಿಂದ 140, ಕ್ಯಾಟಗರಿ 1 ವುಮೆನ್ 105ರಿಂದ 110, ಕ್ಯಾಟಗರಿ 1 ರೂರಲ್ 130ರಿಂದ 135, ಕ್ಯಾಟಗರಿ 1 ಎಕ್ಸ್ ಸರ್ವಿಸ್ ಮ್ಯಾನ್ 135ರಿಂದ 115. ಇಲ್ಲಿ ಕ್ಯಾಟಗರಿ 1 ಕನ್ನಡ ಮೀಡಿಯಂ ಯಾಕೆ ಕೊಟ್ಟಿಲ್ಲ ಅಂದರೆ
ಇಲ್ಲಿ ಕನ್ನಡ ಮೀಡಿಯಂ ಅವರಿಗೆ ಯಾವುದೇ ಪೋಸ್ಟನ್ನು ಕೊಟ್ಟಿಲ್ಲ ಕ್ಯಾಟಗರಿ 1ನಲ್ಲಿ. ನೆಕ್ಸ್ಟ್ 2A ಸಾಮಾನ್ಯ ಅಭ್ಯರ್ಥಿ 135ರಿಂದ 140. ನಾನಿಲ್ಲಿ ಯಾಕೆ 2A ಇತರೆ ಅಭ್ಯರ್ಥಿಗಳು ಅಥವಾ ಸಾಮಾನ್ಯ ಅಭ್ಯರ್ಥಿಗಳು ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ, ಯಾವುದೇ ರಿಸರ್ವೇಷನ್ ಇಲ್ಲದೆ ಇರುವಂಥ ಅಭ್ಯರ್ಥಿಗಳು ಅಂದರೆ 2A ಅಲ್ಲೇ ಕನ್ನಡ ಮೀಡಿಯಂ ಇಲ್ಲದೆ ಇರುವಂಥವ್ರು, ರೂರಲ್ ಅಭ್ಯರ್ಥಿ ಆಗದೇ ಇರುವಂಥವ್ರು ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಆಗದೇ ಇರುವಂಥ ಅಭ್ಯರ್ಥಿಗಳನ್ನು ನಾನು ಇಲ್ಲಿ ಸಾಮಾನ್ಯ ಅಭ್ಯರ್ಥಿಗಳು ಅಥವಾ ಇತರೆ ಅಭ್ಯರ್ಥಿಗಳು ಅಂತ ಕರಿತಾ ಇದ್ದೀನಿ. 2A ವುಮೆನ್ 110ರಿಂದ 115, 2A ರೂರಲ್ 128ರಿಂದ 132, 2A ಕನ್ನಡ ಮೀಡಿಯಂ 131ರಿಂದ 135, 2A ಎಕ್ಸ್ ಸರ್ವಿಸ್ ಮ್ಯಾನ್ 112ರಿಂದ 115. ನೆಕ್ಸ್ಟ್ ಕ್ಯಾಟಗರಿ 2B ವುಮೆನ್ 110ರಿಂದ 115, 2B ರೂರಲ್ 130ರಿಂದ 135, 2B ಕನ್ನಡ ಮೀಡಿಯಂ ಯಾವುದೇ ಪೋಸ್ಟ್ ಇಲ್ಲ, 2B ಎಕ್ಸ್ ಸರ್ವಿಸ್ ಮ್ಯಾನ್ 112ರಿಂದ 115. ನೆಕ್ಸ್ಟ್ ಕ್ಯಾಟಗರಿ 3A ವುಮೆನ್ 114ರಿಂದ 116, 3A ರೂರಲ್ 125ರಿಂದ 135, ಅದು ಸ್ವಲ್ಪ ಉಲ್ಟಾಪಲ್ಟ ಆಗಿದೆ. ನೆಕ್ಸ್ಟ್ 3A ಎಕ್ಸ್ ಸರ್ವಿಸ್ ಮ್ಯಾನ್ 112ರಿಂದ 115. ಹಾಗೆ SDA ಹುದ್ದೆಗಳಲ್ಲಿ PH ಅಭ್ಯರ್ಥಿಗಳು, ಆ್ಯಸಿಡ್ ಅಟ್ಯಾಕ್ ಆಗಿರುವಂಥ ಅಭ್ಯರ್ಥಿಗಳು ಮತ್ತು ವಿಧವೆ ಅಭ್ಯರ್ಥಿಗಳಿಗೆ 105ರಿಂದ 110 ಕಟ್ ಆಫ್ ನಿಲ್ಬೋದು. ಇದೆಷ್ಟು SDAಗೆ ಸಂಬಂಧಪಟ್ಟ ಕ್ಯಾಟಗರಿ ವೈಸ್ ಕಟ್ ಆಫ್ನ ಹೇಳಿದ್ದೀನಿ. ನಿಮ್ಮ ಕ್ಯಾಟಗರಿ ಮತ್ತು ನೀವು ಪಡೆದ ಅಂಕವನ್ನು ನೋಡ್ಕೊಳ್ಳಿ ಸೆಲೆಕ್ಟ್ ಆಗತ್ತಾ ಇಲ್ಲ ಅಂತ. ಈಗ ನಾನು ಹೇಳಿದಂಥ ಕಟ್ ಆಫ್ನಲ್ಲಿ 2-3 ಮಾರ್ಕ್ಸ್ ಹಿಂದೆ ಮುಂದೆ ಆಗ್ಬೋದು. ಈಗ ನಾವು FDAಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದ್ವು, ಕ್ಯಾಟಗರಿ ವೈಸ್ ಯಾವ ಥರ ಡಿವೈಡ್ ಮಾಡಿದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ. ಫ್ರೆಂಡ್ಸ್, ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ನಿಯಮಿತ ಬೆಂಗಳೂರಿನಲ್ಲಿ ಹಿರಿಯ ಸಹಾಯಕ ಹುದ್ದೆ 57 ಹುದ್ದೆಗಳನ್ನು ನೀಡಲಾಗಿತ್ತು. ಈ ಹುದ್ದೆಗಳಲ್ಲಿ 49 ಹುದ್ದೆಗಳನ್ನು ನಾನ್ HKಗೆ ನೀಡಲಾಗಿತ್ತು ಮತ್ತು 8 ಹುದ್ದೆಗಳನ್ನು ಕಲ್ಯಾಣ ಕರ್ನಾಟಕ ವೃಂದಕ್ಕೆ ನೀಡಲಾಗಿತ್ತು. ನಾನ್ HKಯಲ್ಲಿನ 49 ಹುದ್ದೆಗಳನ್ನು ಯಾವ ಥರ ಕ್ಯಾಟಗರಿ ವೈಸ್ ಡಿವೈಡ್ ಮಾಡಿದ್ದಾರೆ ಅನ್ನೋದನ್ನ ನೀವು ಇಲ್ಲಿ ನೋಡ್ಬೋದು. ವಿಡಿಯೋನ ಪಾಸ್ ಮಾಡಿ ನೀವು ನೋಡ್ಕೊಳ್ಳಿ. ಇದರಲ್ಲಿ ಅತಿ ಹೆಚ್ಚು ಹುದ್ದೆಗಳು ಇಲ್ಲದೇ ಇರೋ ಕಾರಣ ಸರಿಯಾಗಿ ಕಟ್ ಆಫ್ನ ಪ್ರಿಡಿಕ್ಷನ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಆದರೂ ಇಲ್ಲಿ ನನಗೆ ಅನಿಸೋ ಮಟ್ಟದಲ್ಲಿ ಹೇಳ್ತೀನಿ ನೋಡಿ. ಸಾಮಾನ್ಯ ಅಭ್ಯರ್ಥಿಗಳಿಗೆ 150ರಿಂದ 155, ಸಾಮಾನ್ಯ ಅಭ್ಯರ್ಥಿ ವುಮೆನ್ ಅಭ್ಯರ್ಥಿಗಳಿಗೆ 122ರಿಂದ 126, SC ಅಭ್ಯರ್ಥಿಗಳಿಗೆ 125ರಿಂದ 128, ST ಅಭ್ಯರ್ಥಿಗಳಿಗೆ 130ರಿಂದ 135. ಹಾಗೆ ಇಲ್ಲಿ ಕ್ಯಾಟಗರಿ 1, 2A, 2B, 3A, 3B ಅಭ್ಯರ್ಥಿಗಳಿಗೆ ತಲಾ ಒಂದೊಂದು ಹುದ್ದೆಗಳು ಇರೋದ್ರಿಂದ 140ರಿಂದ 145 ಕಟ್ ಆಫ್ ನಿಲ್ಲುತ್ತೆ. ಸೊ ಐ ಹೋಪ್ SDA ಮತ್ತು FDA ಕಟ್ ಆಫ್ ನಿಮಗೆ ಅರ್ಥ ಆಯಿತು ಅನ್ಕೊತೀನಿ. ನೆಕ್ಸ್ಟ್ ಈಗ ಫೀಲ್ಡ್ ಇನ್ಸ್ಪೆಕ್ಟರ್ ಮತ್ತು ವೆಲ್ಫೇರ್ ಆಫೀಸರ್ನ ಕಟ್ ಆಫ್ ನೋಡೋಣ. ಮೊದಲನೇದಾಗಿ ವೆಲ್ಫೇರ್ ಆಫೀಸರ್, ಕಲ್ಯಾಣ ಅಧಿಕಾರಿ. ನಾನ್ HKಯಲ್ಲಿ 9 ಹುದ್ದೆಗಳು, HKಯಲ್ಲಿ 3 ಹುದ್ದೆಗಳು, ಒಟ್ಟು 12 ಹುದ್ದೆಗಳು ಕಲ್ಯಾಣ ಅಧಿಕಾರಿ ಹುದ್ದೆಗಳು ಖಾಲಿ ಇದ್ವು. ಇದರ ಕ್ಯಾಟಗರಿ ವೈಸ್ ಹುದ್ದೆ ವರ್ಗೀಕರಣವನ್ನು ನೋಡ್ಕೊಳ್ಳಿ. ನಾನ್ HKಯಲ್ಲಿ SCಗೆ 2 ಹುದ್ದೆ, STಗೆ 1 ಹುದ್ದೆ, ಕ್ಯಾಟಗರಿ 1ಗೆ 1 ಹುದ್ದೆ, 2Aಗೆ 1 ಹುದ್ದೆ. 2B, 3A, 3B ಅಭ್ಯರ್ಥಿಗಳಿಗೆ ಯಾವುದೇ ಹುದ್ದೆಗಳಿಲ್ಲ. ಸಾಮಾನ್ಯ ಅಭ್ಯರ್ಥಿಗಳಿಗೆ 4 ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಹಾಗೆ ನಾನ್ HKಯಲ್ಲಿ SCಗೆ 1 ಹುದ್ದೆ, STಗೆ 1 ಹುದ್ದೆ ಮತ್ತು ಸಾಮಾನ್ಯ ವರ್ಗಕ್ಕೆ 1 ಹುದ್ದೆ. ಈ ವೆಲ್ಫೇರ್ ಆಫೀಸರ್ನಲ್ಲಿ ತುಂಬ ಹುದ್ದೆಗಳು ಕಡಿಮೆ ಇದೆ, ಸೊ ಕಟ್ ಆಫ್ ಜಾಸ್ತಿ ನಿಲ್ಲುತ್ತೆ. ಕಟ್ ಆಫ್ ನೋಡ್ಕೊಳ್ಳಿ. GM ಅಂದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 150ರಿಂದ 155 ಕಟ್ ಆಫ್. GMPH ಅಂದರೆ ಅಂಗವಿಕಲ ಅಭ್ಯರ್ಥಿಗಳಿಗೆ 130ರಿಂದ 135. ಮತ್ತು ಇಲ್ಲಿ 2B, 3A, 3B ಅಭ್ಯರ್ಥಿಗಳಿಗೆ ಯಾವುದೇ ಪೋಸ್ಟ್ಗಳನ್ನು ಕೊಟ್ಟಿಲ್ಲ. ನೆಕ್ಸ್ಟ್ 2A ಅಭ್ಯರ್ಥಿಗಳಿಗೆ 145ರಿಂದ 148, ಕ್ಯಾಟಗರಿ 1ಗೆ 140ರಿಂದ 142, STಗೆ 135ರಿಂದ 140, SCಗೆ 138ರಿಂದ 142. ಯಾರು ಅತಿ ಹೆಚ್ಚು ಮಾರ್ಕ್ಸನ್ನು ತಗೊಂಡಿರ್ತಾರೆ ಅವರಿಲ್ಲಿ ಸೆಲೆಕ್ಟ್ ಆಗ್ತಾರೆ. ನೆಕ್ಸ್ಟ್ ಈಗ ಫೀಲ್ಡ್ ಇನ್ಸ್ಪೆಕ್ಟರ್ ಬಗ್ಗೆ ನೋಡೋಣ ಬನ್ನಿ. ಒಟ್ಟು ಫೀಲ್ಡ್ ಇನ್ಸ್ಪೆಕ್ಟರ್ನ ಹುದ್ದೆ 60, ನಾನ್ HKಯಲ್ಲಿ 45 ಹುದ್ದೆಗಳು, HKಯಲ್ಲಿ 15 ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಕ್ಯಾಟಗರಿ ವೈಸ್ ಹುದ್ದೆಗಳನ್ನು ಹೇಗೆ ವರ್ಗೀಕರಣ ಮಾಡಿದ್ದಾರೆ ಅಂತಲ್ಲಿ ಕೊಟ್ಟಿದ್ದೀನಿ, ನೀವು ನೋಡ್ಕೊಳ್ಳಿ. ನಾನು ಕಟ್ ಆಫ್ನ ಹೇಳ್ತೀನಿ. ಈಗ ನಾನು ಈ ಕ್ಯಾಟಗರಿ ವೈಸ್ ಕೊಟ್ಟಿರುವಂತಹ ಹುದ್ದೆಗಳನ್ನು ನೋಡಿ ಕಟ್ ಆಫ್ನ ಹೇಳ್ತಾ ಇದ್ದೀನಿ. GM ಸಾಮಾನ್ಯ ಅಭ್ಯರ್ಥಿ 125ರಿಂದ 130, ಇದು ಬೆಸ್ಟ್ ಸ್ಕೋರ್ ಅನ್ಬೋದು. GM ವುಮೆನ್ 110ರಿಂದ 115, GM ಎಕ್ಸ್ ಸರ್ವಿಸ್ ಮ್ಯಾನ್ 95ರಿಂದ 105, GM ಕನ್ನಡ ಮೀಡಿಯಂ 125ರಿಂದ 130, GMPH ಅಂದರೆ ಅಂಗವಿಕಲ ಅಭ್ಯರ್ಥಿಗಳು 100ರಿಂದ 105. ನೆಕ್ಸ್ಟ್ 3B ಇತರ ಅಭ್ಯರ್ಥಿ 130ರಿಂದ 135, 3B ವುಮೆನ್ 110ರಿಂದ 115. ನೆಕ್ಸ್ಟ್ 3A 125ರಿಂದ 128, 2B 115ರಿಂದ 120, 2B ವುಮೆನ್ 108ರಿಂದ 112, 2A
120, 2A ವುಮೆನ್ 108, 2A ರೂರಲ್ 110ರಿಂದ 115. ನೆಕ್ಸ್ಟ್ ಕ್ಯಾಟಗರಿ 1 ಇತರ ಅಭ್ಯರ್ಥಿ 115ರಿಂದ 118, ಕ್ಯಾಟಗರಿ 1 ವುಮೆನ್ 110ರಿಂದ 115. ನೆಕ್ಸ್ಟ್ ಕ್ಯಾಟಗರಿ ಎಸ್ ಟಿ ಇತರ ಅಭ್ಯರ್ಥಿ 115ರಿಂದ 120, ಎಸ್ ಟಿ ವುಮೆನ್ 106ರಿಂದ 108, ಎಸ್ ಟಿ ಪಿ ಹೆಚ್ ಅಂದರೆ ಅಂಗವಿಕಲ ಅಭ್ಯರ್ಥಿ 100ರಿಂದ 105, ಎಸ್ ಟಿ ರೂರಲ್ 105ರಿಂದ 110. ನೆಕ್ಸ್ಟ್ ಎಸ್ ಸಿ ಕ್ಯಾಟಗರಿ ಎಸ್ ಸಿಯ ಇತರ ಅಭ್ಯರ್ಥಿ 105ರಿಂದ 110, ಎಸ್ ಸಿ ವುಮೆನ್ 100ರಿಂದ 105, ಎಸ್ ಸಿ ರೂರಲ್ 102ರಿಂದ 104, ಎಸ್ ಸಿ ಕನ್ನಡ ಮೀಡಿಯಂ 104ರಿಂದ 108. ಈಗ ನಿಮಗೆ ಏನು ನಾನು ಫೀಲ್ಡ್ ಇನ್ಸ್ಪೆಕ್ಟರ್ಗೆ ಕಟ್ ಆಫ್ ಹೇಳಿದ್ನಲ್ಲ ಕ್ಯಾಟಗರಿ ವೈಸು, ರಿಯಲ್ ಕಟ್ ಆಫ್ ಕೂಡ ಇಷ್ಟೇ ಇರುತ್ತೆ ಮತ್ತು 1 ಮಾರ್ಕ್ಸ್ 2 ಮಾರ್ಕ್ಸ್ ಅಷ್ಟೇ ಡಿಫ್ರೆಂಟ್ ಇರುತ್ತೆ. ಐ ಹೋಪ್ ಈ ಕಟ್ ಆಫ್ ನಿಮಗೆ ಅರ್ಥ ಆಯಿತು ಅಂದ್ಕೊತೀನಿ. ಯಾವುದಾದ್ರೂ ಕ್ಯಾಟಗರಿ ಬಿಟ್ಟಿದ್ದರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಕೊಡ್ತೀನಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.